ಅಖಿಲ್, ನಿನಗೂ ನಂದಿನಿಗೂ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನೀನು ಒಪಿನಿಯನ್ ಹೇಳು. ಚಿಕ್ಕ ಮಾವ ಅಂದ್ರೆ ನಿನ್ಗೆ ಎಷ್ಟಿಷ್ಟ ಅಂತ ಹೇಳೇ. ಅದನ್ನ ಹೇಳ್ಬೇಕೇನೆ, ಅವಳ ಮುಖ ನೋಡಿದ್ರೆ ಗೊತ್ತಾಗಲ್ವಾ? ಹಾಗಾದ್ರೆ ನೀನ್ ಮಾವನ್ನ ಮದುವೆ ಮಾಡ್ಕೋತೀಯ ಅಂತ ಆಯ್ತು. ನನಗೆ ಯಾವ ಅಭ್ಯಂತರನೂ ಇಲ್ಲ ಅಣ್ಣ. ನಿನಗೋಸ್ಕರ ಅಮ್ಮಂಗೋಸ್ಕರ ನಾನು ಈ ಮದುವೆ ಮಾಡ್ಕೋತೀನಿ. ಥ್ಯಾಂಕ್ ಯು. ಮತ್ತೆ ನಂದಿನಿ, ನಿನ್ನ ಅಭಿಪ್ರಾಯ ಏನು ಅಂತ ಹೇಳು ನಂದಿನಿ. ಭಾವ ಅಂದ್ರೆ ನಂಗಿಷ್ಟನೇ, ಆದ್ರೆ ಅತ್ತೆ ಏನ್ ಹೇಳ್ತಾರೋ. ಕೇಳಿಲಿ ಅಮ್ಮ, ಯಾರ್ ಏನ್ ಅನ್ಕೊಂಡ್ರು ಅಷ್ಟೇ. ನೀನ್ ನನಗ್ ಮಾತ್ ಕೊಡಮ್ಮ, ಶಿವಾನಿನ ಈ ಮನೆ ಸೊಸೆ ಮಾಡ್ಕೋತೀನಿ ಅಂತ ಹೇಳು. ನಾವು ನಿನಗೆ ಮಾತು ಕೊಡ್ತಾ ಇದ್ದೀವಿ ನಂದಿನಿ. ಎಲ್ಲರನ್ನೂ ಒಪ್ಪಿಸಿ ನಿನಗೂ ಅಖಿಲ್ಗೂ ಮದುವೆ ಮಾಡ್ತೀವಿ. ನಿನ್ ಮದ್ವೆ ಆಗುತ್ತೆ. ಪ್ರಾಮಿಸ್. ಮಾತ್ ಕೊಡು ಅವ್ರಿಗೆ. ಶಿವಾನಿನ ನಿನ್ ಸೊಸೆ ಮಾಡ್ಕೋತೀನಿ ಅಂತ ಹೇಳು. ಹೇಳು. ಸರಿ, ಮಾತು ಕೊಡ್ತಾ ಇದ್ದೀನಿ. ಶಿವಾನಿನೇ ನನ್ನ ಸೊಸೆ. ಈಗ್ಲೇ ಮಾತಾಡಮ್ಮ, ಆದಷ್ಟು ಬೇಗ ಮುಹೂರ್ತ ನೋಡ್ಬಿಡು. ಸುಮ್ನೆ ನನ್ನ ಗಾಬರಿ ಪಡಿಸ್ಬೇಡ. ಮೊದಲು ವಿಷಯ ಗೊತ್ತಾಗ್ಲಿ. ನಡೀರಿ ಮಾತಾಡೋಣ. ಅಮ್ಮ ಅಮ್ಮ, ಒಪ್ಪಿಸ್ಲೇಬೇಕು ಮತ್ತೆ. ಸರಿ, ಕರಿತೀನಿ, ಹೋಗು. ನಡಿಯೇ, ನಡಿ ನಡಿ ನಡಿಯೇ. ಲೇ ಶಿವಾನಿ, ನಿಮ್ಮ ಅಜ್ಜಿ ಮಾವಂದ್ರು ಅತ್ತೆರ ಜೊತೆ ಮಾತಾಡ್ಬೇಕಾದ್ರೆ ಅವರು ಕಾಫಿ ತಗೊಂಡು ಹೋಗ್ಕೊಡು. ಸರಿ ಅಜ್ಜಿ. ಅಜ್ಜಿ ಅನ್ನಬೇಡ ಅಂತ ಇವಳಿಗೆಷ್ಟು ಸಲ ಹೇಳಿ. ಅಭಿ, ವಸು, ಬನ್ನಿ ಇಲ್ಲಿ. ಏನಮ್ಮ? ಕೂತ್ಕೊಳ್ಳಿ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಏನ್ ವಿಷಯ ಅತ್ತೆ? ಅಖಿಲ್ ಮದುವೆ ವಿಷಯದ ಬಗ್ಗೆ. ನಂದಿನಿ, ಅತ್ತೆ ಅವ್ರಿಗೆ ಬಿಸ್ಕೆಟ್ ತಗೊಂಡೋಗಿ ಕೊಡು. ಸರಿ ಅಕ್ಕ. ಈಗ ತಾನೇ ನಾವು ನಿಮ್ಮ ಹತ್ರ ಅಖಿಲ್ ಮದುವೆ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿವಿ. ಹೌದು ಅತ್ತೆ, ನಾವೆಲ್ಲ ಚೆನ್ನಾಗಿ ಚರ್ಚೆ ಮಾಡಿ ನಿಮ್ಮ ಹತ್ರ ಹೇಳಬೇಕು ಅನ್ಕೊಂಡ್ವಿ. ನಾನು ತುಂಬ ಯೋಚನೆ ಮಾಡಿದೆ ವಸು. ಅಖಿಲ್ ಜೀವನ ಮೊದಲಿನ ಥರ ಆಗಬಾರ್ದು. ಈ ಸಲನಾದರೂ ಒಂದೊಳ್ಳೆ ಹುಡುಗಿ ಅಖಿಲ್ ಜೀವನದಲ್ಲಿ ಬರಬೇಕು. ಅವನು ಸಂತೋಷವಾಗಿರಬೇಕು. ಬೇರೆ ಹೊಸ ಸಂಬಂಧ ನೋಡಿದ್ರೆ ಬರೋವಂಥ ಹುಡುಗಿ ಹೇಗಿರ್ತಾಳೋ ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿರೋ ಹುಡುಗಿ ಆದರೆ ನಮಗೆಲ್ಲ ರೀತಿಲೂ ಅನುಕೂಲವಾಗಿರುತ್ತೆ. ಒಳ್ಳೆ ಹುಡುಗಿ ಸಿಗ್ದಂಗಾಗುತ್ತೆ. ಅವಳು ಅಖಿಲ್ನ ಚೆನ್ನಾಗಿ ನೋಡ್ಕೋತಾಳೆ. ನಾವು ನಿಮ್ಮ ಹತ್ರ ಅದನ್ನೇ ಹೇಳಬೇಕು ಅಂತ ಅನ್ಕೊಂಡ್ವಮ್ಮ.
ನಮ್ಮ ಮನಸ್ಸಿನ ಮಾತನ್ನ ನೀವೇ ಹೇಳಿದ್ರಮ್ಮ. ಬಿಸ್ಕೆಟ್ಸ್ ತಗೊಳ್ಳಿ ಅತ್ತೆ. ಇವಳೇನು ಪಾನ್ಕದಲ್ಲಿ ನೊಣತರ ಅಲ್ಲಿಗೆ ಹೋದ್ಲು? ಯಪ್ಪ, ಬಿಸ್ಕೆಟ್ ಕೊಡಕ್ ಹೋಗಿದಾಳ್ ಬಿಡೆ, ಗಾಬರಿ ಆಗ್ಬೇಡ. ನೀವ್ ಹೇಳಿದ್ದು ನಿಜ ಅತ್ತೆ. ನಮಗ್ ಗೊತ್ತಿರೋ ಹುಡುಗಿ ಆದ್ರೆ ಅಖಿಲ್ನ ಕಣ್ಣಿನ ರೆಪ್ಪೆ ಥರ ನೋಡ್ಕೋತಾಳೆ. ಯಾವ ಕೊರತೆನೂ ಆಗಕ್ ಬಿಡಲ್ಲ. ಅದಕ್ಕೆ ಹೊರಗಿನ ಸಂಬಂಧ ಬೇಡ ಅಂತ ಅನ್ಕೊಂಡೆ. ಅಜ್ಜಿ ಕಾಫಿ. ನಮ್ ಕಣ್ಮುಂದೆ ಓಡಾಡೋ ಹುಡುಗಿ ನಮ್ಮನೆ ಹುಡುಗಿ ಆದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊಂಡೆ. ನನ್ನ ಮನ್ಸಲ್ಲಿರೋದೆ ನಿಮ್ಮ ಮನ್ಸಲ್ಲಿರೋದ್ರಿಂದ ನಮ್ಮನೆ ಹುಡುಗಿನೇ ಅಖಿಲ್ಗೆ ಹೆಂಡತಿಯಾಗಿ ಫಿಕ್ಸ್ ಮಾಡಿಬಿಡೋಣ. ಸರಿನಮ್ಮ, ಈ ವಿಷಯದ ಬಗ್ಗೆ ನಾವು ಅಖಿಲ್ ಹತ್ರ ಕೇಳ್ಕೊಂಡಿದ್ದೀವಿ. ಅಖಿಲ್ ಕೂಡ ಓಕೆ ಅಂತ ಹೇಳಿದ್ದಾನೆ. ಇವನೇನು ನಂದಿನಿ ನೋಡ್ಕೊಂಡು ಹೇಳ್ತಿದ್ದಾನಲ್ಲ. ನೀವಿಲ್ಲ ಅನ್ನಲ್ಲ ಅನ್ನೋ ನಂಬಿಕೆ ಮೇಲೆ ನಾನು ಕೂಡ ನಮ್ಮನೆ ಸಂಬಂಧಕ್ಕೆ ಸರಿ ಅಂದಿದ್ದೀನಿ ಅಭಿ. ಅದಕ್ಕೆ ಶಿವಾನಿ ನೋಡಿ ಹೇಳ್ತಿದ್ದಾಳೆ. ಹಾಗಾದ್ರೆ ಎಲ್ರೂ ಒಂದೇ ಮಾತಿನ ಮೇಲೆ ನಿಂತಿದೀವಿ ಅತ್ತೆ. ಕೂಡು ಕುಟುಂಬದಲ್ಲಿ ಬೇರೆ ಅಭಿಪ್ರಾಯಗಳಿಗೆ ಅವಕಾಶ ಮಾಡ್ಕೊಡ್ಬಾರ್ದು ವಸು. ಇಲ್ಲೇನೋ ವ್ಯತ್ಯಾಸ ಆಗ್ತಿದ್ಯಲ್ಲ, ಒಬ್ರಿಗೊಬ್ರು ಸಂಬಂಧ ಇಲ್ಲದೆ ಮಾತಾಡ್ತಿದ್ದಾರೆ. ಸರಿನಮ್ಮ, ಈ ಸಂಬಂಧ ಎಲ್ರಿಗೂ ಓಕೆ ಆಗಿರೋದ್ರಿಂದ ನಾಳೆನೇ ನಿಶ್ಚಿತಾರ್ಥ ಇಟ್ಕೊಳ್ಳೋಣ. ತುಂಬಾ ಸಂತೋಷ ಆಗ್ತಿದೆ ಅಭಿ. ಅಖಿಲ್ ಮದುವೆ ವಿಷಯ ಇಷ್ಟು ದಿಢೀರಾಗಿ ಇತ್ಯರ್ಥ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನನಗೂ ಆಶ್ಚರ್ಯ ಆಗ್ತಿದೆ. ಅದಕ್ಕೆ ಶಿವಾನಿನ ಅಖಿಲ್ ಕೊಟ್ಟು ಮದ್ವೆ ಮಾಡಕ್ಕೆ ಅಭಿವಸು ಒಪ್ಕೊಂಡಿರೋದು ಏನೋ ವಿಚಿತ್ರ ಅನ್ನಿಸ್ತಿದೆ. ಈಗ್ಲೇ ಈ ಶುಭ ವಾರ್ತೆನ ಭಾಸ್ಕರ್ ಭಾವ ಮತ್ತೆ ಪಾವನಿ ಅಕ್ಕನ ಹತ್ರ ಹೇಳ್ತೀವತ್ತೆ. ಸರಿ ವಸು, ಎಲ್ರೂ ಸೇರಿ ನಾಳೆ ನಿಶ್ಚಿತಾರ್ಥಕ್ಕೆ ಏರ್ಪಾಡು ಮಾಡೋಣ. ಅತ್ತೆ, ನಮ್ಮಮ್ಮ ಮಾತನ್ನ ಉಳಿಸ್ಕೊಂಡ್ಲು ಅತ್ತೆ. ನನ್ ತಮ್ಮಂಗೂ ನನ್ ಮಗಳಿಗೂ ಮದ್ವೆ ನಿಶ್ಚಯ ಮಾಡ್ಬಿಟ್ಲು. ಅಣ್ಣ, ಅದಕ್ಕೆ ಅಖಿಲ್ ನಂದಿನಿ ಮದುವೆಗೆ ಅಮ್ಮ ಕೂಡ ಓಕೆ ಅಂತ ಹೇಳಿದ್ದಾರೆ. ನಾಳೆನೇ ಎಂಗೇಜ್ಮೆಂಟ್ ಇಟ್ಕೊಳ್ಳೋಣ. ತುಂಬಾ ಥ್ಯಾಂಕ್ಸ್ ಅಭಿ, ತುಂಬಾ ಸಂತೋಷ ಆಗ್ತಿದೆ. ನನಗ್ಯಾಕೋ ಅನುಮಾನ ಕಣೆ. ಏನ್ ಅನುಮಾನ ಅತ್ತೆ? ಅಮ್ಮ ಅಷ್ಟು ಕ್ಲಿಯರ್ ಆಗಿ ಹೇಳಿದ್ಲಲ್ಲ. ಹೌದು, ಅಖಿಲ್ ಬಗ್ಗೆ ಎಲ್ಲ ಗೊತ್ತಿರೋ ಹುಡುಗಿ ಈ ಮನೆ ವ್ಯಕ್ತಿ ಆಗಿರೋ ನಂದಿನಿ ಜೊತೆ ಅಖಿಲ್ ಮದ್ವೆ ಮಾಡೋಣ ಅಂತ ಅತ್ತೆ ಹೇಳ್ದೇನೆ ಹೇಳಿದ್ರು. ನಿಮ್ಮಮ್ಮ ಹೇಳಿದನ್ನ ಅಭಿವಸು ಬೇರೆ ತರ ತಗೊಂಡ್ರೇನೋ ಅಂತ ನನಗ ಅನುಮಾನ ಕಣೆ. ಅಣ್ಣ ಅತ್ತಿಗೆ ಅಷ್ಟು ಸ್ಪಷ್ಟವಾಗಿ ಮನೆ ಹುಡುಗಿನೇ ಸೊಸೆಯಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿದ್ಮೇಲೆ ಇನ್ನು ಏನ್ ಅನುಮಾನ ಅತ್ತೆ? ಅಖಿಲ್ ಮೊದಲಿನ ಥರ ನಡೆದಾಡೋದಕ್ಕೆ ಕಾರಣ ನಂದಿನಿ ಅಲ್ವಣ್ಣ? ಅಮ್ಮನಿಗೆ ಆ ಕೃತಜ್ಞತೆ ಇದೆ. ಹೌದು ಭಾವ, ಅದಕ್ಕೆ ನಂದಿನಿನ ಸೊಸೆ ಮಾಡ್ಕೋಬೇಕು ಅಂತಿದ್ದಾರೆ. ಆ ನಂದಿನಿ ಬಗ್ಗೆ ನಮ್ಮಮ್ಮ ಯಾಕೆ ಹೇಳ್ತಾಳೆ? ಶಿವಾನಿ ಬಗ್ಗೆನೇ ಹೇಳಿದ್ಲು. ನಾಳೆನೇ ನಿಶ್ಚಿತಾರ್ಥ. ಹಾ ಅಮ್ಮ, ನನಗ್ ತಡಿಯಕ್ ಆಗ್ದಿರೋ ಸಂತೋಷ ಆಗ್ತಿದೆ. ನನಗ್ ಕೈ ಕಾಲೇ ಆಡ್ತಿಲ್ಲ ಅತ್ತೆ. ನನ್ ಕನ್ಸು ನಿಜ ಆಯ್ತು. ಲೇ ದಡ್ಮುಂಡಿದೆ, ನಾ ಹೇಳೋದ್ ಸ್ವಲ್ಪ ಕೇಳೆ. ಕೇಳಿಲಿ, ನಾನ್ ಏನು ಕೇಳಲ್ಲ. ನಾಳೆನೇ ನನ್ ತಮ್ಮಂಗೂ ನನ್ ಮಗಳಿಗೂ ನಿಶ್ಚಿತಾರ್ಥ. ಲೇ, ಯಾರಿಗ್ ನಿಶ್ಚಿತಾರ್ಥನೋ ನಾಳೆ ಗೊತ್ತಾಗತ್ತೆ ಬಿಡೆ. ಅಣ್ಣ, ಎಂಗೇಜ್ಮೆಂಟ್ನ ತುಂಬ ಗ್ರ್ಯಾಂಡಾಗಿ ಮಾಡೋಣ. ನಮಗ್ ಗೊತ್ತಿರೋರ್ನೆಲ್ಲರನ್ನೂ ಕರೆಯೋಣ. ಹೌದು, ಅಖಿಲ್ ಹಳೇದೆಲ್ಲ ಮರೆತು ಖುಷಿಯಾಗಿರ್ತಾನೆ. ಈ ವಿಷಯ ತಕ್ಷಣ ಹಾರಿಕಂಗ್ ಹೇಳ್ಬೇಕು. ಹೇಳು ಆಂಟಿ, ಹೇಗಿದ್ಯಾ?
ತುಂಬಾ ಖುಷಿಯಾಗಿದ್ದೀನಿ ಕಣೆ. ನಾಳೆ ನನ್ ಸೋದರಳಿ ಅಖಿಲ್ಗೆ ನಿಶ್ಚಿತಾರ್ಥ ನಡೀತಿದೆ. ವಾಟ್? ಅಖಿಲ್ಗೆ ಎಂಗೇಜ್ಮೆಂಟಾ? ಯಾರ್ ಜೊತೆ? ದಮಯಂತಿ ಇಲ್ವಾ, ಅವಳ ಮಗಳು ಶಿವಾನಿ ಜೊತೆ. ನೀನ್ ಹೇಳ್ತಿರೋದ್ ನಿಜಾನ ಆಂಟಿ? ನಿನ್ ಹತ್ರ ಯಾಕೆ ಜೋಕ್ ಮಾಡ್ಲಿ? ವಿಚಿತ್ರ ಏನು ಅಂದ್ರೆ ಅಖಿಲ್ ಶಿವಾನಿ ಮದ್ವೆಗೆ ಅಭಿವಸು ಕೂಡ ಒಪ್ಕೊಂಡಿದ್ದಾರೆ. ಅಷ್ಟಕ್ಕೂ ಅಖಿಲ್ ಒಪ್ಕೊಂಡ ಆಂಟಿ? ಎಲ್ರೂ ಹೇಳದ್ಮೇಲೆ ಅವನ್ಯಾಕೆ ಒಪ್ಕೊಳ್ಳಲ್ಲ? ಇನ್ನು ನಿನ್ ಮೇಲೆ ಅವನಿಗೆ ಪ್ರೀತಿ ಇದೆ ಅಂತ ಅನ್ಕೊಂಡಿದ್ಯಾ ಹೇಗೆ? ಆ ಪ್ರೀತಿ ಯಾವತ್ತೋ ಸತ್ತೋಯ್ತು, ಅದಕ್ಕೆ ಅಲ್ವಾ ನಿನ್ನ ಮನೆಯಿಂದ ಆಚೆ ಕಳ್ಸಿದ್ದು. ನೀನ್ ನೋಡಿದ್ರೆ ಬಸ್ರಿ ಆಗಿದ್ಯಾ. ಅಖಿಲ್ ಆಗ್ಲೇ 2ನೇ ಮದ್ವೆಗೆ ರೆಡಿ ಆಗಿದ್ದಾನೆ. ಈ ಟೈಮಲ್ಲಿ ನೀನೇನಾದ್ರೂ ಇಲ್ಲಿದ್ದಿದ್ರೆ ಸಾಕತ್ತಾಗಿರ್ತಿತ್ತು ಕಣೆ. ಬ್ಯಾಡ್ ಲಕ್. ಏನ್ ಮಾಡೋದು, ನಿನಗ ಅದೃಷ್ಟ ಇಲ್ಲ. ನನ್ ಬಗ್ಗೆ ವ್ಯಂಗ್ಯ ಮಾಡ್ತಿದ್ಯಾ ಆಂಟಿ? ಅಯ್ಯಯ್ಯೋ ಇಲ್ಲ ಕಣೆ, ನನಗನ್ಸಿದ್ದನ್ನ ಹೇಳ್ದೆ. ಹಾಗಂತ ನಾಳೆ ಮನೆಗ್ ಬಂದ್ಬಿಟ್ಟಿಯಾ? ಇದು ನಿನ್ಗೆ ಇನ್ಫಾರ್ಮೇಶನ್ ಅಷ್ಟೇ, ಇನ್ವಿಟೇಷನ್ ಅಲ್ಲ. ಯಾರೋ ಬರ್ತಿದ್ದಾರೆ ಅನ್ಸತ್ತೆ, ನಾನು ಇಡ್ತೀನಿ. ಏನಾಯ್ತು ಹಾರಿಕಾ? ಅಖಿಲ್ ಎಂಗೇಜ್ಮೆಂಟ್ ಮಾಡ್ಕೋತಿದ್ದಾನೆ. ನಿನ್ ಎಕ್ಸ್ ಹಸ್ಬೆಂಡ್ ಏನ್ ಮಾಡ್ಕೊಂಡ್ರೆ ನಿನ್ಗೇನು? ಒಂದ್ ವೇಳೆ ನೀನಿನ್ನೂ ಅವನನ್ನೇ ಲವ್ ಮಾಡ್ತಿದ್ಯೋ ಹೆಂಗೆ? ಲವ್ ಅಲ್ಲ ಮ್ಯಾಮ್, ಸೇಡು. ಆ ಮನೇಲಿ ಎಲ್ರೂ ಸೇರಿ ನನ್ನನ್ನ ಉಟ್ಟು ಬಟ್ಟೆಲೆ ಆಚೆ ತಳ್ಳಿದ್ರು. ಕಡೆ ಪಕ್ಷ ಬಸ್ರಿ ಹೆಣ್ಣು ಅನ್ನೋ ಕನಿಕರ ಕೂಡ ತೋರಿಸ್ಲಿಲ್ಲ. ನಾನು ಒಂಟಿಯಾಗಿ ಉಳ್ಕೊಂಡ್ಬಿಟ್ಟೆ. ಅಖಿಲ್ ಮಾತ್ರ ಆಗ್ಲೇ 2ನೇ ಮದ್ವೆಗೆ ರೆಡಿ ಆಗಿದ್ದಾನೆ. ಅದು ನಡಿಬಾರ್ದು. ಅಷ್ಟಕ್ಕೂ ಆ ಮನೆಯಲ್ಲಿ ಯಾವ ಶುಭ ಕಾರ್ಯನೂ ಆಗ್ಬಾರ್ದು. ಅರ್ಥ ಆಯ್ತು. ಆ ಮನೇಲಿ ನೀನ್ ಕಳ್ಕೊಂಡಿರೋ ಜಾಗ, ನಿನಗ್ ಸಿಗದೆ ಇರೋ ಆಸ್ತಿ ಇನ್ಯಾರಿಗೂ ಸಿಗ್ಬಾರ್ದು ಅಂತಿದ್ಯಾ, ಅಷ್ಟೇ ತಾನೇ? ಎಸ್ ಮ್ಯಾಮ್. ನನ್ನನ್ ಬೇಡ ಅಂದಿದ್ದ ಅಖಿಲ್ ಕೂಡ ನಂತರನೇ ಒಂಟಿಯಾಗೆ ಉಳ್ಕೋಬೇಕು. ನನ್ನ ಓಡಿಸಿರೋ ಆ ಮನೆಯಲ್ಲಿ ನಾನಿಲ್ಲ ಅನ್ನೋ ಕೊರತೆ ಫೀಲ್ ಆಗ್ಬೇಕು. ಅಲ್ಲಿ ಯಾರೊಬ್ರು ಕೂಡ ಖುಷಿಯಾಗಿರ್ಬಾರ್ದು. ಹಾಗಾಗ್ಬೇಕು ಅಂದ್ರೆ ನೀನ್ ಫ್ರಸ್ಟ್ರೇಟ್ ಆಗ್ಬಾರ್ದು, ಪ್ಲಾನ್ ಮಾಡ್ಬೇಕು. ಏನ್ ಮಾಡ್ಬೇಕು ಮ್ಯಾಮ್? ನಾಳೆನೇ ಎಂಗೇಜ್ಮೆಂಟ್ ಅಂದೆ ಅಲ್ವಾ, ಒಂದ್ ಕೆಲ್ಸ ಮಾಡು. ಥ್ಯಾಂಕ್ ಯು ಮ್ಯಾಮ್. ನಾಳೆನೇ ಅವ್ರನ್ನ ಭೇಟಿ ಮಾಡ್ತೀನಿ. ದೇವ್ರೆ, ತುಂಬಾ ದಿನ ಆದ್ಮೇಲೆ ಈ ಮನೆಯಲ್ಲಿ ಒಂದ್ ಶುಭ ಕಾರ್ಯ ನಡೀತಾ ಇದೆ. ಬಾಡೋಗಿರೋ ಅಖಿಲ್ ಜೀವನ ಮತ್ತೆ ಚಿಗುರ್ಸೋದಕ್ಕೆ ನಂದಿನಿ ಜೊತೆ ಮದ್ವೆ ಮಾಡಕ್ ಹೊರಟಿದೀವಿ. ಇವತ್ ನಡೆಯೋ ನಿಶ್ಚಿತಾರ್ಥದಲ್ಲಿ ಯಾವುದೇ ಅಡ್ಡಿ ಬರ್ದೇ ಇರೋ ಹಾಗೆ ನೋಡ್ಕೊಳಪ್ಪ. ಹಾ, ಎಲ್ಲ ಅರೇಂಜ್ಮೆಂಟು ಆಗಬೇಕು. ಓಕೆ, ಏನಂದ್ರೆ ನಾನು ಮತ್ತೆ ಕಾಲ್ ಮಾಡಿದ್ರಾ? ಮಾಡಿದ್ದೆ ಹೊಸೂರೆ, ಟೈಮಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಕ್ಯಾಟ್ರಿಂಗ್ ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಎಷ್ಟು ತನಕ ಅವ್ರ ಜೊತೆ ಮಾತಾಡ್ದೆ ಏನ್ರಿ ಮಾಡ್ತಿದ್ರಿ? ದಯವಿಟ್ಟು ನನಗೆ ಗಾಬರಿ ಪಡ್ಸಕ್ ಹೋಗ್ಬಿಡಿ ಹೊಸೂರೆ. ದೊಡ್ಡ ಈವೆಂಟ್ ಮ್ಯಾನೇಜರು, ಮನೇಲಿ ನಡೆಯೋ ನಿಶ್ಚಿತಾರ್ಥಕ್ಕೆ ಯಾಕ್ರಿ ಗಾಬರಿ? ಅದು ಅದ್ ಸರಿ, ಹೂವು ಹಣ್ಣು ಸ್ವೀಟ್ಸ್ಗಾದ್ರೂ ಆರ್ಡರ್ ಕೊಟ್ಟಿದ್ದೀರೋ ಇಲ್ವೋ? ಅದನ್ನೆಲ್ಲ ಅಣ್ಣ ನೋಡ್ಕೊಳ್ತಾ ಇದ್ದಾನ್ರಿ. ಮತ್ತೆ ಎಂಗೇಜ್ಮೆಂಟ್ ರಿಂಗು? ಅದು ಕೂಡ. ಒಂದ್ ನಿಮಿಷ. ಹಲೋ, ಬಂದ್ರಾ? ಆಚಿದ್ದೀರಾ? ನಾನೀಗ ಬರ್ತಾ ಇದ್ದೀನಿ. ದಮಯಂತಿ, ಮನೇಲಿ ನಿಶ್ಚಿತಾರ್ಥದ ಏರ್ಪಾಡೆಲ್ಲ ತುಂಬಾ ಚೆನ್ನಾಗಿರ್ಬೇಕು. ಆ ಮಾತನ್ನ ನೀನ್ ಬೇರೆ ಹೇಳ್ಬೇಕಾ ಅದ್ಕೆ? ಅಂದ್ರೆ ನಮ್ ಮನೇಲಿ ನಿಶ್ಚಿತಾರ್ಥ ಆಗ್ತಿದ್ಯಲ್ಲ, ಏರ್ಪಾಡಲ್ಲಿ ಯಾವ ಕೊರತೆನೂ ಆಗ್ಬಾರ್ದು ಅಂತಿದ್ದೀನಿ. ಬಾವಾ ಬಾವಾ, ಮರಿದೆ ಎಲ್ಲ ತಂದಿದ್ದೀರಾ? ನನ್ ಮಗಳು ನಿಶ್ಚಿತಾರ್ಥಕ್ಕೆ ಇವ್ರುಗಳು ಸಡ್ಗರ ಏನೋ ಎಂತೋ. ಎಂಗೇಜ್ಮೆಂಟ್ ರಿಂಗ್ ಜೊತೆ ಎಲ್ಲ ತಗೊಂಡ್ ಬಂದಿದ್ದೀನಮ್ಮ.
ನಂದಿನಿ ರೆಡಿ ಆದ್ಲಾ? ಅಕ್ಕ ರೆಡಿ ಮಾಡ್ತಿದ್ದಾಳೆ, ಹೋಗಿ ನೋಡ್ಕೊಂಡು ಬರ್ತೀನಿ. ನೀನು ಚಿಕ್ಕಪ್ಪನ್ನ ಮದುವೆ ಆಗ್ತಿರೋದು ನನಗೆ ತುಂಬಾ ಖುಷಿ ಆಗ್ತಿದೆ ಚಿಕ್ಕಮ್ಮ. ಇದೆಲ್ಲ ನಿಮ್ಮ ಅಜ್ಜಿ ಕೃಪೆ ಕಣೋ ಕಿಟ್ಟು. ಅಜ್ಜಿ ಮಾತ್ ಕೊಡ್ತಾ ಇದ್ದಿದ್ರೆ ಅಕ್ಕಂಗೆ ನಿಶ್ಚಿತಾರ್ಥನೇ ಆಗ್ತಿರ್ಲಿಲ್ಲ. ಹಾಗಾದ್ರೆ ಅಜ್ಜಿಗೆ ಥ್ಯಾಂಕ್ಸ್ ಹೇಳ್ಬೇಕಂತ ಆಯ್ತು. ಥ್ಯಾಂಕ್ಸ್ ನನ್ಗಲ್ಲ ನಂದಿನಿ, ವಸುಗ್ ಹೇಳ್ಬೇಕು. ನನ್ನ ಹತ್ರ ಏನ್ ಹೇಳ್ಬೇಕಕ್ಕ? ಈ ನಿಶ್ಚಿತಾರ್ಥ ನಡೆಯಕ್ ಕಾರಣನೇ ನೀನು ಅಂತ ಹೇಳ್ತಾ ಇದ್ದೀನಿ ವಸು. ಅಕ್ಕ, ಅಯ್ಯೋ ಹೌದು ಹುಡುಗಿ, ಏನಿದೆಲ್ಲ? ನೀನಿಲ್ಲ ಅಂದಿದ್ರೆ ಅಖಿಲ್ ಭಾವನ್ ಮೇಲೆ ನಂಗಿರೋ ಪ್ರೀತಿನ ಯಾವತ್ತೂ ಆಚೆ ಹೇಳ್ಕೊಳಕ್ ಆಗ್ತಾನೆ ಇರ್ಲಿಲ್ಲ ಅಕ್ಕ. ಏನಾಯ್ತು ನಂದಿನಿ? ಸಂತೋಷಕ್ಕೆ ಚಿಕ್ಕಮ್ಮನ್ಗೆ ಮಾತೇ ಬರ್ತಿಲ್ಲ. ಹುಚ್ಚ ಹುಡುಗಿ, ಬರೀ ಇಷ್ಟಕ್ಕೇನಾ? ನೀನೇ ನಮ್ಮ ಅಖಿಲ್ಗೆ ಸರಿಯಾದ ಜೋಡಿ. ಸಂತೋಷವಾಗಿರು. ತುಂಬಾ ಸಂತೋಷ ಆಗ್ತಿದೆ ಕಣೋ ಕಿಟ್ಟು. ಅಕ್ಕ ಈ ಮನೆ ಸೊಸೆ ಆದ್ರೆ ಈ ಆಸ್ತಿ ಪೂರ್ತಿ ನಮ್ದೇ. ಹಾಗಿದ್ರೆ ನಾವೇನ್ ಹೇಳಿದ್ರು ಅದ್ ನಡೆಯತ್ತೆ ಅಂತ ಆಯ್ತು. ಹೌದು ಕಣೋ, ನಾವ್ ಆಡಿದ್ದೆ ಆಟ, ಹಾಡಿದ್ದೆ ಹಾಡು. ನಮಗ್ ಯಾರು ಎದುರಾಳಿನೇ ಇಲ್ಲ. ಮನೆ ಉಸ್ತುವಾರಿ ಪೂರ್ತಿ ನಮ್ದೇ. ಅಮ್ಮ, ಅಲಂಕಾರ ಎಲ್ಲ ಪೂರ್ತಿ ಆಯ್ತಲ್ವಾ? ನಾನು ಆಚೆ ಹೋಗ್ಬೋದಾ? ಯಾಕೆ? ಮಾವನ್ ನೋಡ್ಬೇಕು. ಅಯ್ಯೋ, ಅಖಿಲ್ ರೆಡಿ ಆದ್ನೋ ಇಲ್ವೋ? ಭಾವ ಇವರು ಕೆಲ್ಸದಲ್ಲಿ ಬ್ಯುಸಿ ಇದ್ದಾರೆ. ನಾನು ಹೋಗಿ ಚಿಕ್ಕಪ್ಪನ್ನ ರೆಡಿ ಮಾಡ್ಲಾ ಮಮ್ಮಿ? ಏನು ಬೇಡ ರಾಕಿ, ಚಿಕ್ಕಪ್ಪ ರೆಡಿಯಾಗಿರ್ತಾನೆ. ಈ ಡ್ರೆಸ್ ನಿನ್ಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಅಳ್ತಿದ್ಯೋ ನಗ್ತಿದ್ಯೋ? ಅದಕ್ಕೆ ಏನಾಯ್ತದ್ಕೆ? ಯಾಕೆ ಕಣ್ಣೀರು? ನನ್ನ 3 ಮಕ್ಕಳನ್ನ ನೋಡೋದಕ್ಕೆ ಕಣ್ಣಿಗೆ ಹಬ್ಬ ಥರ ಇದೆ ಅಲ್ವಾ? ನನಗೂ 2ನೇ ಮದ್ವೆ ಆಗಿದ್ದಿದ್ರೆ ಇಷ್ಟೊತ್ಕಾಗ್ಲೇ ನನಗೂ ಆ ವಯಸ್ಸಿನ ಮಕ್ಳಿರ್ತಿದ್ರು. ನಾನು ಕೂಡ ನೋಡಿ ಖುಷಿ ಪಡ್ತಿದ್ದೆ. ಅಣ್ಣ ತಮ್ಮಂದ್ರು ಅಂದ್ರೆ ಹೀಗಿರ್ಬೇಕು ನೋಡು. ಚಿಕ್ಕ ನಿಶ್ಚಿತಾರ್ಥಕ್ಕೆ ದೊಡ್ಡೋರಿಬ್ರು ಕೆಲಸ ಮಾಡ್ತಾ ಇದ್ದಾರೆ. ನನಗ್ ಮಾತ್ರ ಮದ್ವೆ ಮಾಡಲ್ಲ ಅಷ್ಟೇ ತಾನೆ? ಅಷ್ಟಕ್ಕೂ ನಿಶ್ಚಿತಾರ್ಥ ಶಿವಾನಿ ಜೊತೆನಾ ಇಲ್ಲ ನಂದಿನಿ ಜೊತೆನಾ? ಕೂಡು ಕುಟುಂಬದಲ್ಲಿರೋ ನನ್ನ 3 ಗಂಡ್ಮಕ್ಳನ್ನ ನೋಡ್ತಿದ್ರೆ ಅವ್ರು ಇಲ್ಲೇ ಇರ್ದಾರೇನೋ ಅಂತ ಅನಿಸ್ತಾ ಇದೆ. ನಿಶ್ಚಿತಾರ್ಥಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇದೆ ಅಖಿಲ್, ಹೋಗಿ ಸ್ವಲ್ಪ ರೆಸ್ಟ್ ಮಾಡು. ಅಣ್ಣ, ಎಲ್ಲ ಕೆಲ್ಸ ನಾವು ನೋಡ್ಕೋತೀವಿ, ನೀನ್ ಆರಾಮಾಗಿರೋ. ಹೋಗು. ನನ್ನ ಮಾತಿಗೆ ಬೆಲೆ ಕೊಡ್ತಾ ಇದ್ದಾರೆ. ಅವ್ರ ತಮ್ಮನಿಗೆ ಅವರು ಸೋದರ ಸೊಸೆ ಶಿವಾನಿ ಜೊತೆ ನಿಶ್ಚಿತಾರ್ಥ ಮಾಡ್ತಾ ಇದ್ದಾರೆ. ಈಗ್ಲೇ ಖುಷಿ ಪಡ್ಬೇಡ ಅದ್ಕೆ. ನಿಶ್ಚಿತಾರ್ಥ ಯಾರ ಜೊತೆ ಅನ್ನೋದು ನನಗೂ ಡೌಟ್ ಇದೆ. ಹಾಯ್ ಮಾವ, ನಾನು ಹೇಗಿದ್ದೀನಿ? ಎಂಗೇಜ್ಮೆಂಟ್ ಅಲ್ವಾ, ಅದಕ್ಕೆ ಹಿಂಗ್ ರೆಡಿ ಆಗಿದ್ದೀನಿ. ಹಲೋ ಭಾವ, ರೆಡಿ ಆದ್ಯಾ? ಮಾವ ರೆಡಿ, ನಾನು ರೆಡಿ. ಪಾಪ ಶಿವಾನಿ ಭಾವನ್ ಮೇಲೆ ತುಂಬಾ ಆಸೆ ಇಟ್ಕೊಂಡಿದ್ಲು. ನನ್ನ ಜೊತೆ ಎಂಗೇಜ್ಮೆಂಟ್ ಅಂದಿದ್ದಕ್ಕೆ ಕಾಂಪ್ರಮೈಸ್ ಆಗಿರ್ಬೇಕು. ಪೂರ್ ನಂದಿನಿ, ಮಾವನ ನಾನ್ ನಿಶ್ಚಿತಾರ್ಥ ಮಾಡ್ಕೋತಿದ್ರೆ ಇವಳು ರೆಡಿ ಆಗಿದ್ದಾಳೆ. ಮಾವ ನನಗ್ ಸ್ವಂತ ಅಂತ ಫಿಕ್ಸ್ ಆಗಿದ್ ನೋಡಿ ಆಸೆ ಬಿಟ್ಟಿರ್ಬೇಕು. ಇವತ್ತಿಂದ ನಾವು ಫ್ರೆಂಡ್ಸ್ ಶಿವಾನಿ. ಎಸ್, ಇನ್ಮೇಲೆ ನಾವು ಜಗಳ ಆಡಬಾರ್ದು,
ಅಖಿಲ್ನ ಯಾರ್ ಕಟ್ಕೋತಾರೆ ಅಂತ ಗೊತ್ತಿಲ್ದೆ ಕೈ ಹಿಡ್ಕೊಂಡಿದ್ದಾರೆ. ಆಮೇಲೆ ಕತ್ ಹಿಡ್ಕೋತಾರೆ ಅನ್ಸತ್ತೆ. ನಮಸ್ತೆ ಮೇಡಮ್. ನಮಸ್ತೆ. ನಾನು ಹೇಳಿದ್ದನ್ನ ತಂದಿದ್ಯಾ? ತಂದಿದ್ದೀನಿ ಮೇಡಮ್. ಕೊಡು.